Hey all, welcome back to Math Ganit YouTube ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಲೆಸನಿನ ಎಕ್ಸಸೈಸ್ 10.2 ಪ್ರಾಬ್ಲಮ್ಸಲ್ಲಿ ಕ್ವಶನ್ ನಂಬರ್ 6ಇಂದ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, 6th ಕ್ವಶನ್ ಏನು ಹೇಳಿದ್ದಾರೆ, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಇಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2. ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಆದರೆ ಅದರ ವ್ಯಾಲ್ಯೂ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಕ್ವಶನ್ನು 6th ಮೇನಲ್ಲಿ ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಎಕ್ಸ್ ಪ್ಲಸ್ 7 ಪ್ಲಸ್ 4 ಆಫ್ ಎಕ್ಸ್ ಮೈನಸ್ 5 ಇಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಆದಾಗ ಈ ಎಕ್ಸ್ಪ್ರೆಷನ್ ನೋಡಿ, ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 7 ಪ್ಲಸ್ 4 ಆಫ್ ಎಕ್ಸ್ ಮೈನಸ್ 5ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿಬಿಟ್ಟು ಎಕ್ಸ್ನ ವ್ಯಾಲ್ಯೂ 2 ಆದಾಗ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನಲ್ಲಿ ಬಂದರೆ ನಾವು ಯಾವ ಥರ ಬರಿತೀವಿ, ಎಕ್ಸ್ ಪ್ಲಸ್ 7 ಆ್ಯಸ್ ಇಟ್ ಈಸ್ ಬರಿತೀವಿ, ಪ್ಲಸ್ 4 ನೋಡಿ, ಈ 4ಅನ್ನು ನಾವು ಬ್ರ್ಯಾಕೆಟನ್ನು ರಿಮೂವ್ ಮಾಡಬೇಕು ಅಂದರೆ 4 ಎಕ್ಸಿಗೂ ಮಲ್ಟಿಪ್ಲೈ ಮಾಡಬೇಕು. ಸೊ 4ಅನ್ನು 5ಗೂ ಮಲ್ಟಿಪ್ಲೈ ಮಾಡಬೇಕು. ಸೊ ಯಾಕೆ ಅಂತಂದರೆ 4 ಈಸ್ ಕಾಮನ್ ಫಾರ್ ಬೋತ್ ಎಕ್ಸ್ ಆ್ಯಂಡ್ ವೈ. ಸೊ 4 ಇಂಟು ಎಕ್ಸ್ ಇದನ್ನು ಬ್ರ್ಯಾಕೆಟ್ ರಿಮೂವ್ ಮಾಡಬೇಕು ಅಂದರೆ ಇದೇನಾಗುತ್ತೆ 4 ಇಂಟು ಎಕ್ಸ್ ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ 4 ಇಂಟು 5. ಓಕೆ, ನಾವು ಎಕ್ಸ್ ಪ್ಲಸ್ 7 ಪ್ಲಸ್ 4 ಇಂಟು ಎಕ್ಸ್ ಈಸ್ 4x ಮೈನಸ್ 4 5 ಏನಾಯಿತು 20 ಆಯಿತು. ನೋಡಿ, ಇಲ್ಲಿ ಒಂದು ಎಕ್ಸ್ ಇದೆ, ಲೈಕ್ ಟರ್ಮ್ಸನ್ನು ಒಂದು ಕಡೆ ಬರ್ಕೊತಾ ಇದ್ದೀನಿ, ಇಲ್ಲಿ ಎಕ್ಸ್ ಇದೆ. ಸೊ ಪ್ಲಸ್ 4x ಪ್ಲಸ್ 7 ಮೈನಸ್ 20. ಸೊ ಎಕ್ಸ್ ಪ್ಲಸ್ 4x ಏನಾಯಿತು 5x ಆಯಿತು. ಪ್ಲಸ್ ನೋಡಿ, ಇಲ್ಲಿ ಪ್ಲಸ್ 7 ಇದೆ, ಇಲ್ಲಿ ಮೈನಸ್ 20 ಇದೆ. 20ಯಲ್ಲಿ 7 ಹೋದರೆ ಎಷ್ಟಾಗುತ್ತೆ ನಮಗೆ, 20ಯಲ್ಲಿ 7 ಹೋದರೆ 13 ಆಗುತ್ತೆ. ಬಟ್ ಗ್ರೇಟರ್ ನಂಬರು ಮೈನಸ್ 20 ಇರೋದ್ರಿಂದ, ಗ್ರೇಟರ್ ನಂಬರ್ 20 ಇಟ್ ಕ್ಯಾರೀಸ್ ಮೈನಸ್ ಸೈನ್ ಆಗಿರೋದ್ರಿಂದ ಇದೇನಾಗಿರುತ್ತೆ 5x ಮೈನಸ್ 13. ಇದನ್ನು ಏನಂತ ಹೇಳಿ ಕರಿತೀವಿ, ಎಕ್ಸ್ಪ್ರೆಷನ್ 1 ಅಂತ ಹೇಳಿ ಕರಿತೀವಿ. ನಾವು ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಇನ್ ಎಕ್ಸ್ಪ್ರೆಷನ್ 1. ಎಕ್ಸ್ಪ್ರೆಷನ್ 1ನಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಏನು ಹಾಕಿ ಹೇಳಿದ್ದಾರೆ, 2 ಹಾಕಿ ಅಂತ ಹೇಳಿದ್ದಾರೆ. ಇನ್ 1 ಇದರಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಹಾಕಿದಾಗ ಏನಾಗುತ್ತೆ, ಸೊ 5x ಮೈನಸ್ 13 ಈಸ್ ಈಕ್ವಲ್ಸ್ ಟು 5 ಆಫ್ ಎಕ್ಸ್ ಅಂದರೆ ಎಷ್ಟು ಹಾಕಿ ಹೇಳಿದ್ದಾರೆ, 2 ಹಾಕಿ ಹೇಳಿದ್ದಾರೆ, ಮೈನಸ್ 13. 5 2 ಏನಾಯಿತು 10 ಆಯಿತು, ಮೈನಸ್ 13. 13ಅಲ್ಲಿ 10 ಹೋದರೆ 3, ಗ್ರೇಟರ್ ನಂಬರ್ 13 ಇಟ್ ಈಸ್ ಕ್ಯಾರಿ ಮೈನಸ್ ಸೈನ್, ಸೊ ಇಟ್ ವಿಲ್ ಬಿಕಮ್ ಮೈನಸ್ 3. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ನೋಡಿ, ಅದೇ ಥರ ಕ್ವಶನ್ ನಂಬರ್ 6ಅಲ್ಲಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, ಸೊ 3 ಆಫ್ ಎಕ್ಸ್ ಪ್ಲಸ್ 2 ನೋಡಿ, ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 3 ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ 5x ಮೈನಸ್ 7 ಅಂತ ಹೇಳಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ನೋಡಿ, ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, 3 ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ 5x ಮೈನಸ್ 7 ಈಸ್ ದ ಗಿವನ್ ಎಕ್ಸ್ಪ್ರೆಷನ್ನು. ಈ ಎಕ್ಸ್ಪ್ರೆಷನನ್ನು ನೀವು ಫಸ್ಟ್ ಸಿಂಪ್ಲಿಫೈ ಮಾಡಬೇಕು, ಆಮೇಲೆ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಅನ್ನು ಹಾಕಬೇಕು. ನೋಡಿ, ಇದೇನಾಗುತ್ತೆ, ಫಸ್ಟು ನೀವು ಸಿಂಪ್ಲಿಫೈ ಮಾಡಬೇಕು ಅಂದರೆ ಬ್ರ್ಯಾಕೆಟನ್ನು ರಿಮೂವ್ ಮಾಡಬೇಕು. ಬ್ರ್ಯಾಕೆಟ್ ರಿಮೂವ್ ಮಾಡಬೇಕು ಅಂದರೆ ಈ 3 ಎಕ್ಸ್ ಜೊತೆನೂ ಮಲ್ಟಿಪ್ಲೈ ಆಗುತ್ತೆ, 2 ಜೊತೆನೂ ಮಲ್ಟಿಪ್ಲೈ ಆಗುತ್ತೆ. ಸೊ 3 ಇಂಟು ಎಕ್ಸ್ ಆಗುತ್ತೆ, ಪ್ಲಸ್ 3 ಇಂಟು 2 ಪ್ಲಸ್ 5x ಮೈನಸ್ 7 ಆಗುತ್ತೆ. ಸೊ 3 ಇಂಟು ಎಕ್ಸ್ ಏನಾಯಿತು 3x ಆಯಿತು, ಪ್ಲಸ್ 3 2 6 ಪ್ಲಸ್ ಇಲ್ಲೇನಾಯಿತು 5x ಮೈನಸ್ 7. ನೋಡಿ, ಇಲ್ಲಿ 3x ಇದೆ, ಇಲ್ಲಿ 5x ಇದೆ, ಲೈಕ್ ಟರ್ಮ್ ಇದೆ, ಅವೆರಡನ್ನು ಒಂದು ಕಡೆ ಬರ್ಕೊಂತೀನಿ. ಸೊ 3x ಪ್ಲಸ್ 5x ಪ್ಲಸ್ 6 ಮೈನಸ್ 7 ಅಂತ ಹೇಳಿ ಬರ್ಕಂದ್ರೆ 3x ಪ್ಲಸ್ 5x ಏನಾಗುತ್ತೆ 8x ಆಗುತ್ತೆ. ಇಲ್ಲಿ 6 ಇದೆ, ಇಲ್ಲಿ 7 ಇದೆ, ಎರಡು ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಸಪ್ರೇಟ್ ಮಾಡ್ತೀವಿ. 7ಅಲ್ಲಿ 6 ಹೋದರೆ 1, ಬಟ್ 7 ಕ್ಯಾರೀಸ್ ವಿಚ್ ಸೈನ್ ಮೈನಸ್ ಸೈನ್ ಆಗಿರೋದ್ರಿಂದ ಇದೇನಾಗುತ್ತೆ 8x ಮೈನಸ್ 1. ಇದನ್ನು ನಾವೇನಂತ ಹೇಳಿ ತಗೊಂತೀವಿ, ಎಕ್ಸ್ಪ್ರೆಷನ್ 1 ಅಂತ ಹೇಳಿ ತಗೊಂತೀವಿ. ನೆಕ್ಸ್ಟ್ ಏನು, ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಇನ್ 1. ಯಾವುದರಲ್ಲಿ 1ನಲ್ಲಿ ಈ ಎಕ್ಸ್ಪ್ರೆಷನ್ 1ನಲ್ಲಿ ಎಕ್ಸ್ ವ್ಯಾಲ್ಯೂ 2 ಹಾಕಿದರೆ ಏನಾಗುತ್ತೆ 8x ಮೈನಸ್ 1 ಈಸ್ ಈಕ್ವಲ್ಸ್ ಟು 8 ಆಫ್ 2 ಮೈನಸ್ 1. 8 2 16 ಮೈನಸ್ 1. 16 ಮೈನಸ್ 1 ಈಸ್ ಹೌ ಮಚ್ ಹಿಯರ್ 15. ನೋಡಿ, ಅದೇ ಥರನೇ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ವಾಟ್ ದ ಹ್ಯಾವ್ ಗಿವನ್ ಹಿಯರ್, 6x ಪ್ಲಸ್ 5 ಆಫ್ ಎಕ್ಸ್ ಮೈನಸ್ 2 ಅಂತ ಹೇಳಿ ಕೊಟ್ಟಿದ್ದಾರೆ. 6x ಪ್ಲಸ್ 5 ಆಫ್ ಎಕ್ಸ್ ಮೈನಸ್ 2 ಅಂತ ಹೇಳಿ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. 6x ಪ್ಲಸ್ 5 ಆಫ್ ಎಕ್ಸ್ ಮೈನಸ್ 2, 5ಅನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬ್ರ್ಯಾಕೆಟನ್ನು ರಿಮೂವ್ ಮಾಡಿದರೆ 5 ಇಂಟು ಎಕ್ಸ್ 5x, 5 2 10 ಆಗುತ್ತೆ. ಸೊ 6x ಪ್ಲಸ್ 5 ಇಂಟು ಎಕ್ಸ್ ಏನಾಯಿತು 5x ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ 5 2 10. ಸೊ ಇಲ್ಲಿ 6x ಇದೆ, ಇಲ್ಲಿ 5x ಇದೆ. 6x ಪ್ಲಸ್ 5x ಏನಾಯಿತು 11x ಮೈನಸ್ 10 ಆಯಿತು. ಸೊ ಇದನ್ನು 1 ಅಂತ ಹೇಳಿ ತಗೊಂಡ್ರೆ ಅಗೇನ್ ಪುಟ್ಟು ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಹಾಕಿ ಹೇಳಿದ್ದಾರೆ, 2 ಇನ್ ಎಕ್ಸ್ಪ್ರೆಷನ್ 1 ಹಾಕಿದಾಗ 11x ಮೈನಸ್ 10 ಈಸ್ ಈಕ್ವಲ್ಸ್ ಟು 11 ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕಬೇಕು 2 ಹಾಕಬೇಕು ಹೇಳಿದ್ದಾರೆ, ಮೈನಸ್ 10. 11 2 22 ಮೈನಸ್ 10. ಸೊ 22 ಅಲ್ಲಿ 10 ಹೋದರೆ ಎಷ್ಟಾಗುತ್ತೆ ನಿಮಗೆ 12. ಸೊ ಎಷ್ಟು ಬರುತ್ತೆ ಆನ್ಸರು 12 ಬರುತ್ತೆ. 2 ಅಲ್ಲಿ 0 ಹೋದರೆ 2,
ಸೊ 2 ಅಲ್ಲಿ 1 ಹೋದರೆ 1. ಸೊ ದ ಆನ್ಸರ್ ಈಸ್ 12. ನೆಕ್ಸ್ಟ್ ಎಕ್ಸ್ಪ್ರೆಷನ್, ಲಾಸ್ಟ್ ಎಕ್ಸ್ಪ್ರೆಷನ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಫೋರ್ತ್ ಒನ್ನು. ಸೊ 4 ಆಫ್ 2x ಮೈನಸ್ 1 ಪ್ಲಸ್ 3x ಪ್ಲಸ್ 11 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 4 ಆಫ್ 2x ಮೈನಸ್ 1 ಪ್ಲಸ್ 3x ಪ್ಲಸ್ 11 ಇಸ್ ದ ಗಿವನ್ ಎಕ್ಸ್ಪ್ರೆಷನ್. ಸೊ ಬ್ರ್ಯಾಕೆಟನ್ನು ರಿಮೂವ್ ಮಾಡಿ 4ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 ಇಂಟು 2 ಏನಾಯಿತು, 4 2s 8, x is there, so x. 4 into 2x is equals to 8x. 4 2s 8, x is there, x. So keep this minus as it is. 4 1s 4. So plus 3x plus ಏನಾಯಿತು 11 ಆಯಿತು. ನೋಡಿ ಇಲ್ಲಿ 8x ಇದೆ, ಇಲ್ಲಿ 3x ಇದೆ. ಒಂದು ಸೈಡ್ ಬರ್ಕೊಳ್ಳಿ ಲೈಕ್ ಟರ್ಮ್ಸನ್ನು. 8x ಪ್ಲಸ್ 3x ಇಲ್ಲೇನು ಉಳಿತು, ಮೈನಸ್ 4 ಪ್ಲಸ್ 11. ಓಕೆ, 8x ಪ್ಲಸ್ 3x ಏನಾಯಿತು, 8 ಪ್ಲಸ್ 3 is 11x. ಸೊ 11ಅಲ್ಲಿ 4 ಹೋದರೆ ಎಷ್ಟಾಗುತ್ತೆ ನಮಗೆ, 7 ಆಗುತ್ತೆ. ಸೊ ಗ್ರೇಟರ್ ನಂಬರ್ 11 ಇರೋದ್ರಿಂದ ಇದೇನಾಗುತ್ತೆ, ಪ್ಲಸ್ 7 ಆಗುತ್ತೆ. ಇದನ್ನು 1 ಅಂತ ಹೇಳಿ ತಗೊಂಡ್ರೆ ಅಗೇನ್ ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಇನ್ ಯಾವುದರಲ್ಲಿ, 1ನಲ್ಲಿ ಹಾಕಿದಾಗ 11x ಪ್ಲಸ್ 7 ಈಸ್ ಈಕ್ವಲ್ಸ್ ಟು 11 ಆಫ್ 2 ಪ್ಲಸ್ 7. 11 2s 22 ಪ್ಲಸ್ 7. 22 ಪ್ಲಸ್ 7 ಎಷ್ಟು ಬರುತ್ತೆ ನಮಗೆ, 29. ಸೊ ದ ಆನ್ಸರ್ ಈಸ್ ಹೌ ಮಚ್ ಹಿಯರ್, 29. ಮೂವ್ ಆನ್ ಟು ದ ಕ್ವಶನ್ ನಂಬರ್ 7. ನೋಡಿ ಕ್ವಶನ್ ನಂಬರ್ 7 ಏನು ಹೇಳಿದ್ದಾರೆ, ಅಗೇನ್ ಸಿಂಪ್ಲಿಫೈ ದೀಸ್ ಎಕ್ಸ್ಪ್ರೆಷನ್, ಫೈಂಡ್ ದೇರ್ ವ್ಯಾಲ್ಯೂಸ್ ಇಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 3, ಎ ಈಸ್ ಈಕ್ವಲ್ಸ್ ಟು -1 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು -2. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 3, ಎ ಈಸ್ ಈಕ್ವಲ್ಸ್ ಟು -1 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು -2 ಆದಾಗ ಈ ಎಕ್ಸ್ಪ್ರೆಷನಿನ ವ್ಯಾಲ್ಯೂ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಬಿಫೋರ್ ದಟ್ ಒನ್ ವರ್ಡ್ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಸಿಂಪ್ಲಿಫೈ ಮಾಡಿಬಿಟ್ಟು ಅದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ನೋಡಿ, 3x ಮೈನಸ್ 5 ಮೈನಸ್ ಎಕ್ಸ್ ಪ್ಲಸ್ 9. ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 3x ಮೈನಸ್ 5 ಮೈನಸ್ ಎಕ್ಸ್ ಪ್ಲಸ್ 9 ಅನ್ನು ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಿಬಿಟ್ಟು ಎಕ್ಸ್ ಇದ್ದರೆ ಎಕ್ಸ್ನ ವ್ಯಾಲ್ಯೂ ತಗೊಳ್ಳಿ, ಎ ಇದ್ದರೆ ಎ ವ್ಯಾಲ್ಯೂ ತಗೊಳ್ಳಿ, ಬಿ ಇದ್ದರೆ ಬಿ ವ್ಯಾಲ್ಯೂ ತಗೊಳ್ಳಿ. ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ, ಲೈಕ್ ಟರ್ಮ್ಸನ್ನು ಒಂದು ಕಡೆ ಬರ್ಕೊಳ್ಳಿ. 3x ಇಲ್ಲಿ ಮೈನಸ್ ಎಕ್ಸ್ ಇದೆ, -5 ಪ್ಲಸ್ 9. ಸೊ ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ, 1 ಇರುತ್ತಲ್ವಾ. 3x ಅಲ್ಲಿ 1x ಹೋದರೆ ಎಷ್ಟು ಉಳಿಯುತ್ತೆ ನಮಗೆ, 2x ಉಳಿಯುತ್ತೆ. ಸೊ -5 ಪ್ಲಸ್ 9. ಸೊ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. 9 ಅಲ್ಲಿ 5 ಹೋದರೆ 4. ಸೊ 2x ಪ್ಲಸ್ 4 ಇದೇನಾಗುತ್ತೆ, ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಆಗುತ್ತೆ. ಇದರಲ್ಲಿ ನಮಗೆ ವೇರಿಯಬಲ್ ಏನಿದೆ, ಎಕ್ಸ್ ಇದೆ. ಸೊ ವೇರಿಯಬಲ್ ಎಕ್ಸ್ ಇರೋದ್ರಿಂದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನು ಮಾತ್ರ ತಗೊಂತಾ ಇದ್ದೀವಿ. ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಇನ್ ಯಾವುದರಲ್ಲಿ, 1 ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಅಲ್ಲಿ. ಸೊ 2x ಪ್ಲಸ್ 4 ಈಸ್ ಈಕ್ವಲ್ಸ್ ಟು 2 ಆಫ್ ಎಕ್ಸ್ ಬದಲು ಏನು ತಗೊಳ್ಳಿ ಹೇಳಿದ್ದಾರೆ, 3 ಪ್ಲಸ್ 4. 2 3s 6 ಪ್ಲಸ್ 4. ಸೊ ದ ಆನ್ಸರ್ ವಿಲ್ ಬಿ ಈಕ್ವಲ್ಸ್ ಟು 10. 6 ಪ್ಲಸ್ 4 ಅಂದರೆ ಎಷ್ಟಾಗುತ್ತೆ, 10 ಆಗುತ್ತೆ. ಸಿಮಿಲರ್ಲಿ ಗೋ ಫಾರ್ ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್, ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 2 ಮೈನಸ್ 8x ಪ್ಲಸ್ 4x ಪ್ಲಸ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. 2 ಮೈನಸ್ 8x ಪ್ಲಸ್ 4x ಪ್ಲಸ್ 4 ಇಸ್ ದ ಗಿವನ್ ಎಕ್ಸ್ಪ್ರೆಷನ್. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ ಇಲ್ಲಿ 8x ಇದೆ, ಇಲ್ಲಿ 4x ಇದೆ. ಈ 2ನ ಆ್ಯಸ್ ಇಟ್ ಈಸ್ ಇಟ್ಟರೆ ಈ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. 8 ಅಲ್ಲಿ 4 ಹೋದರೆ 4x, 8x ಅಲ್ಲಿ 4x ಹೋದರೆ 4x. ಬಟ್ ಗ್ರೇಟರ್ ನಂಬರ್ ಯಾವುದು, 8. ಇದಕ್ಕೆ ಯಾವ ಸೈನ್ ಇದೆ, ಮೈನಸ್ ಇದೆ. ಸೊ ಮೈನಸ್ 4x ಆಗಿರುತ್ತೆ. ಪ್ಲಸ್ 4 ಇಲ್ಲಿ ನೋಡಿ, ಇದು 4x ಇದೆ ಅಲ್ವಾ, ಇಲ್ಲಿ ಪ್ಲಸ್ 4 ಇದೆ, ಇಲ್ಲಿ ಪ್ಲಸ್ 2 ಇದೆ. ಇದು 2 ಪ್ಲಸ್ 4 ಮೈನಸ್ 4x ಅಂದರೆ 2 ಪ್ಲಸ್ 4 ಏನಾಯಿತು, 6 ಆಯಿತು, ಮೈನಸ್ 4x. ಇದು ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ಇದರಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್, ವೇರಿಯಬಲ್ ಎಕ್ಸ್ ಇರೋದ್ರಿಂದ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, 3 ತಗೊಳ್ಳಿ ಹೇಳಿದ್ದಾರೆ. ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಇನ್ ಎಕ್ಸ್ಪ್ರೆಷನ್ 1. ಸೊ 6 ಮೈನಸ್ 4x ಈಸ್ ಈಕ್ವಲ್ಸ್ ಟು 6 ಮೈನಸ್ 4 ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, 3 ತಗೊಳ್ಳಿ ಹೇಳಿದ್ದಾರೆ. ಸೊ 6 ಮೈನಸ್ 4 3s 12. 12 ಅಲ್ಲಿ 6 ಹೋದರೆ ಎಷ್ಟು ಬರುತ್ತೆ, 6. ಬಟ್ ಗ್ರೇಟರ್ ನಂಬರ್ 12 ಆಗಿರೋದ್ರಿಂದ ಇದಕ್ಕೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ ಇಟ್ ವಿಲ್ ಬಿಕಮ್ -6. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ನು 3a ಪ್ಲಸ್ 5 ಮೈನಸ್ 8a ಪ್ಲಸ್ 1. ನೋಡಿ ಏನು ಹೇಳಿದ್ದಾರೆ, 3a ಪ್ಲಸ್ 5 ಮೈನಸ್ 8a ಪ್ಲಸ್ 1 ಇದು ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನು. ಇಲ್ಲಿ ವೇರಿಯಬಲ್ ಏನಿದೆ, ಎ ಇದೆ. ಸೊ ಇಲ್ಲಿ ನೋಡಿ ಲೈಕ್ ಟರ್ಮು, ಇಲ್ಲಿ 3a ಇದೆ, ಇಲ್ಲಿ 8a ಇದೆ. ಸೊ 3a ಮೈನಸ್ 8a ಬರ್ಕಂದ್ರೆ ಇಲ್ಲೇನು ಉಳೀತು, ಪ್ಲಸ್ 5 ಪ್ಲಸ್ 1 ಉಳೀತು. ಸೊ 8 ಅಲ್ಲಿ 3 ಹೋದರೆ ಎಷ್ಟು, 8a ಅಲ್ಲಿ 3a ಹೋದರೆ 5a ಉಳೀತು. ಬಟ್ ಗ್ರೇಟರ್ ನಂಬರ್ 8 ಆಗಿರೋದ್ರಿಂದ 8ಗೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ ಮೈನಸ್ ಸೈನ್ ಹಾಕಬೇಕು. 5 ಪ್ಲಸ್ 1 ಏನಾಯಿತು, 6 ಆಯಿತು. ಇದೇನು ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ನಮಗೆ ವೇರಿಯಬಲ್ ಎ ಇರೋದ್ರಿಂದ ಸೊ ಪುಟ್
ಪುಟ್ ಎ ವ್ಯಾಲ್ಯೂ ಎಷ್ಟು ತಗೊಳ್ಳಿ ಹೇಳಿದ್ದಾರೆ ಅವರು, ಪುಟ್ ಎ ಇಸ್ ಈಕ್ವಲ್ಸ್ ಟು -1 ಇನ್ ಎಕ್ಸ್ಪ್ರೆಷನ್ 1 ಅಲ್ಲಿ ಎ ವ್ಯಾಲ್ಯೂ -1 ಹಾಕಿದಾಗ ಏನಾಗುತ್ತೆ ನೋಡಿ, -5a + 6 ಇಸ್ ಈಕ್ವಲ್ಸ್ ಟು -5ಗೆ -5 ಆಸ್ ಇಟ್ ಈಸ್ ಇಟ್ಕೊಂತೀವಿ. ಎ ಬದಲು ಏನು ಹಾಕಿ ಹೇಳಿದ್ದಾರೆ, -1 ಹಾಕಿ ಅಂತ ಹೇಳಿದ್ದಾರೆ. ಸೊ -1 + 6 ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 5 1s 5 + 6 +5 + 6 is equals to +11 will be the answer. Move on to the next expression. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 10 -3b -4 -5b ಅನ್ನೋದು ಎಕ್ಸ್ಪ್ರೆಷನ್ನು. ಲೈಕ್ ಟರ್ಮನ್ನು ಒಂದು ಕಡೆ ಬರ್ಕೊಳ್ಳಿ. ನೋಡಿ ಇಲ್ಲಿ 10 ಇದೆ, ಇಲ್ಲಿ -4 ಇದೆ. ಸೊ 10 - 4 ಈ ಕಡೆ ತಗೊಂಡ್ರೆ ಇಲ್ಲಿ ಏನು ಉಳಿತು, -3b -5b ಉಳಿತು. ಸೊ 10ನಲ್ಲಿ 4 ಹೋದರೆ 6, ಗ್ರೇಟರ್ ನಂಬರ್ 10 ಯಾವ ಸೈನ್ ಕ್ಯಾರಿ ಮಾಡ್ತಾ ಇದೆ, ಇಲ್ಲಿ ಪ್ಲಸ್ ಇರೋದ್ರಿಂದ ಇದು 6 ಆಗುತ್ತೆ. ಇಲ್ಲಿ -3b -5b ಎರಡು ಸೇಮ್ ಸೈನ್ ಇರೋದ್ರಿಂದ ಆ್ಯಡ್ ಮಾಡಬೇಕು, ಬಟ್ ಸೇಮ್ ಸೈನನ್ನೇ ಇಡಬೇಕು. 5 + 3 ಏನಾಯಿತು, 8b ಆಯಿತು. ಇದೇನಾಯಿತು, ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ಸೊ ಬಿ ಮಾತ್ರ ವೇರಿಯೇಬಲ್ ಏನಿದೆ ಇಲ್ಲಿ ನೋಡಿ, ಬಿ ಇದೆ. ಸೊ ಬಿ ವ್ಯಾಲ್ಯೂ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, ಪುಟ್ ಬಿ ಇಸ್ ಈಕ್ವಲ್ಸ್ ಟು -2 ಇನ್ ಎಕ್ಸ್ಪ್ರೆಷನ್ 1, -2 ತಗೊಳ್ಳಿ ಹೇಳಿದ್ದಾರೆ. ಸೊ 6 - 8b ಏನಾಗುತ್ತೆ, 6 - 8 ಆಫ್ ಬಿ ವ್ಯಾಲ್ಯೂ ಎಷ್ಟು ತಗೊಳಕ್ಕೆ ಹೇಳಿದ್ದಾರೆ, -2 ತಗೊಳಕ್ಕೆ ಹೇಳಿದ್ದಾರೆ. 6 - 8 2 ಎಷ್ಟಾಗುತ್ತೆ, 16 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಇಲ್ಲಿ ಏನಾಯಿತು, ಪ್ಲಸ್ ಆಯಿತು. ಸೊ 16 + 6 ಏನಾಯಿತು, 22. ಸೊ ದ ಆನ್ಸರ್ ವಿಲ್ ಬಿ 22. ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೇಳಿದ್ದಾರೆ, 2a -2b -4 -5 + a ಅಂತ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 2a -2b -4 -5 + a. ನೋಡಿ ವೇರಿಯೇಬಲ್ ಎರಡೆರಡು ವೇರಿಯೇಬಲ್ ಇದೆ, ಒಂದು a ವೇರಿಯೇಬಲ್ ಇದೆ, ಇನ್ನೊಂದು b ವೇರಿಯೇಬಲ್ ಇದೆ. ಎ ಸಿಮಿಲರ್ ಟರ್ಮ್ ಎಲ್ಲ ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕಂದ್ರೆ ಇಲ್ಲಿ 2a ಇದೆ, ಇಲ್ಲಿ ಒಂದು a ಇದೆ, ಪ್ಲಸ್ a ಆಗುತ್ತೆ. ಸೊ -2b -4 -5 2a + a ಎಷ್ಟಾಯಿತು, 3a ಆಯಿತು. -2b -4 -5 ಏನಾಗುತ್ತೆ, -9 ಆಗುತ್ತೆ. ಇದನ್ನು ನಾವು 1 ಅಂತ ಹೇಳಿ ತಗೊಂಡ್ರೆ, ಎಕ್ಸ್ಪ್ರೆಷನ್ 1 ಅಂತ ಹೇಳಿ ತಗೊಂಡ್ರೆ, ಸೊ ಪುಟ್ a ಇಸ್ ಈಕ್ವಲ್ಸ್ ಟು ಎಷ್ಟು ತಗೊಳಕ್ಕೆ ಹೇಳಿದ್ದಾರೆ, -1 ತಗೊಳಕ್ಕೆ ಹೇಳಿದ್ದಾರೆ. b ಇಸ್ ಈಕ್ವಲ್ಸ್ ಟು -2 ಇನ್ ಎಕ್ಸ್ಪ್ರೆಷನ್ 1 ಅಲ್ಲೇ ಹಾಕಿದಾಗ, ಸೊ 3a -2b -9 ಈಸ್ ಈಕ್ವಲ್ಸ್ ಟು 3 ಆಫ್ ಎ ಅಂದರೆ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, -1 ತಗೊಳ್ಳಿ ಹೇಳಿದ್ದಾರೆ. -2 ಅಂದರೆ ಬಿ ಅಂದರೆ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, -2 ತಗೊಳ್ಳಿ ಹೇಳಿದ್ದಾರೆ, -9. ಸೊ 3 1s 3, ಇಲ್ಲಿ ಏನಿದೆ ಸೈನು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್, 2 2s 4, ಇಲ್ಲೇನಿದೆ -9 ಇದೆ. ಸೊ ಇಲ್ಲಿ ನೋಡಿ -3 -9, ಓಕೆ, -3 -9 +4. ಈ 9ಅನ್ನು ಈ ಕಡೆ ಹಾಕಿದ್ದೀನಿ, ಈ ಪ್ಲಸ್ಸನ್ನು ಈ ಕಡೆ ಹಾಕಿದ್ದೀನಿ. 9 -2 ಮೈನಸ್ ಸೈನ್ ಇರೋದ್ರಿಂದ ಇವೆರಡನ್ನು ಆ್ಯಡ್ ಮಾಡಿದ್ರಾಗೆ ನಿಮಗೆ -12 ಬರುತ್ತೆ, +4. ಸೊ 12ಅಲ್ಲಿ 4 ಹೋದರೆ ಎಷ್ಟು, 8. ಬಟ್ ಗ್ರೇಟರ್ ನಂಬರ್ ಎಷ್ಟಿದೆ, 12ಗೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇರೋದ್ರಿಂದ ಈ ಆನ್ಸರ್ ಏನಾಗಿರುತ್ತೆ, -8 ಆಗುತ್ತೆ. Move on to the question number 8. Question number 8 ಅಲ್ಲಿ ಫಸ್ಟ್ ಒನ್ ನೋಡಿ, if z is equals to 10, find the value of z³ - 3 of z - 10 ಅಂತ ಹೇಳಿದ್ದಾರೆ. ಕ್ವಶನ್ ನಂಬರ್ 8 ಅಲ್ಲಿ ಫಸ್ಟ್ ಒನ್ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. z³ - 3 ಆಫ್ z - 10 ಅನ್ನ ಎಕ್ಸ್ಪ್ರೆಷನ್ ಅನ್ನು ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನ್ ಅಲ್ಲಿ ವ್ಯಾಲ್ಯೂ ಆಫ್ z 10 ಆದಾಗ ಏನಾಗುತ್ತೆ ಅಂತ ಹೇಳಿ. ಅಗೇನ್ ಪುಟ್ z ಈಸ್ ಈಕ್ವಲ್ಸ್ ಟು ಎಷ್ಟು, 10. ಯಾವುದರಲ್ಲಿ, ಈ ಎಕ್ಸ್ಪ್ರೆಷನ್ ಅಲ್ಲಿ z ಈಸ್ ಈಕ್ವಲ್ಸ್ ಟು 10 ಹಾಕಿದಾಗ ಏನಾಗುತ್ತೆ ನೋಡಿ, z³ - 3 ಆಫ್ z - 10 ಈಸ್ ಈಕ್ವಲ್ಸ್ ಟು, z³ ಅಂದರೆ ಏನು ಹಾಕಬೇಕು, 10³ z ಅಂದರೆ 10 ಅಲ್ವಾ, 10ಗೆ ಪವರ್ ಏನು ಕೊಟ್ಟಿದ್ದಾರೆ, z ಗೆ 3 ಕೊಟ್ಟಿದ್ದಾರೆ. ಸೊ -3 z ಅಂದರೆ ಎಷ್ಟು ಹಾಕಕ್ಕೆ ಹೇಳಿದ್ದಾರೆ, 10 - 10. ಓಕೆ, ಸೊ z³ ಅಂದರೆ 10³ ಅಂದರೆ 10 × 10 × 10 3 ಸರಿ ಮಲ್ಟಿಪ್ಲೈ ಮಾಡಬೇಕು ಅಂತ. 10 10s 100, 100 10s ನಿಮಗೆ ಎಷ್ಟು ಬರುತ್ತೆ, ಇಲ್ಲಿ 1000 ಬರುತ್ತೆ. ಓಕೆ, ಇಟ್ ಈಸ್ ಈಕ್ವಲ್ಸ್ ಟು 1000. ಸೊ ಮೈನಸ್ ಇಲ್ಲಿ ನೋಡಿ, 10ಅಲ್ಲಿ 10 ಹೋದರೆ ಏನಾಗುತ್ತೆ, -3ಗೆ 3 ಆಸ್ ಇಟ್ ಈಸ್ ಇಟ್ಕೊಳ್ತೀರಾ. 10ಅಲ್ಲಿ 10 ಹೋದರೆ ಏನಾಯಿತು, 0 ಆಯಿತು. ಸೊ 1000 - 3 zeros are 0. So 1000 - 0 is equals to how much you are getting here, 1000. Move on to the next one sub question. Second sub question ಏನು ಕೊಟ್ಟಿದ್ದಾರೆ ನೋಡಿ, if p is equals to -10, find the value of p square. ಯಾವ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, p² - 2p - 100. ಇದು ಎಕ್ಸ್ಪ್ರೆಷನು. p ವ್ಯಾಲ್ಯೂ ಎಷ್ಟು ತಗೊಳಕ್ಕೆ ಹೇಳಿದ್ದಾರೆ, p is equals to -10. p -10 ಆದಾಗ ಈ ಎಕ್ಸ್ಪ್ರೆಷನಿನ ವ್ಯಾಲ್ಯೂ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅಗೇನ್ ಪುಟ್ p ಈಸ್ ಈಕ್ವಲ್ಸ್ ಟು -10. ಇದರಲ್ಲಿ p ವ್ಯಾಲ್ಯೂ -10 ಹಾಕಿದಾಗ p² - 2p - 100 ಈಸ್ ಈಕ್ವಲ್ಸ್ ಟು, p² ಅಂತಂದರೆ ಎಷ್ಟು, p ಅಂತಂದರೆ ಏನು ಹಾಕಕ್ಕೆ ಹೇಳಿದ್ದಾರೆ, -10² ಆಗುತ್ತೆ. -2 ಆಫ್ p ಅಂದರೆ ಎಷ್ಟು, -10.
ಸೊ ಮೈನಸ್ 100 ಆಗುತ್ತೆ. ಸೊ ಇಲ್ಲಿ ನೋಡಿ ಮೈನಸ್ 10 ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು, -10 ಇಂಟು -10 ಅಲ್ವಾ, 10 10s 100 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇದೆಷ್ಟಾಯಿತು ನಿಮಗೆ 100 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ 2 10s 20. ಸೊ -100. ಇಲ್ಲಿ ನೋಡಿ ಇಲ್ಲಿ +100 ಇದೆ, ಇಲ್ಲಿ -100 ಇದೆ. ಸೊ 100 ಮೈನಸ್ 100 ಪ್ಲಸ್ 20. 100 100 ಹೋದರೆ 0 + 20. ಸೊ ದ ಆನ್ಸರ್ ವಿಲ್ ಬಿ ಈಕ್ವಲ್ಸ್ ಟು 20. Move on to the next expression. What should be the value of a if the value of 2a square plus x minus a equals to 5 when x is equals to 0? ಇಲ್ಲಿ ನೋಡಿ ಏನು ಹೇಳಿದ್ದಾರೆ, ವ್ಯಾಲ್ಯೂ ಆಫ್ ಎ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಏನಾಗುತ್ತೆ, 2x² ಪ್ಲಸ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು 5 ಆದಾಗ ಇಲ್ಲಿ ಇಕ್ವೇಷನನ್ನು ಕೊಟ್ಟಿದ್ದಾರೆ. 2x² ನೋಡಿ, 2x² ಪ್ಲಸ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು 5. 2x², ಇದು ಕ್ವಶನ್ ನಂಬರು 9ಗೆ ಸೊಲ್ಯೂಷನ್ನು. 2x² ಪ್ಲಸ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು 5 ಇದು ಎಕ್ಸ್ಪ್ರೆಷನ್ನು. ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಆದಾಗ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಸೊ ನಾವು ಅಗೇನ್ ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಇನ್ ದಿಸ್ ಒನ್, ಯಾವುದರಲ್ಲಿ ಒಂದು ಕೊಟ್ಟಿರೋ ಇಕ್ವೇಷನಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಹಾಕಿದರೆ ನೋಡಿ, 2 ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, x² ಅಂದರೆ 0² ಪ್ಲಸ್ ಎಕ್ಸ್ ಅಂದರೆ ಏನು ಹಾಕಕ್ಕೆ ಹೇಳಿದ್ದಾರೆ 0 ಮೈನಸ್ ಎ ಈಸ್ ಈಕ್ವಲ್ಸ್ ಟು ಏನಾಯಿತು 5 ಆಯಿತು. ಸೊ 0 ಇಂಟು 0 0² ಅಂದರೆ 0ನ ಆಗುತ್ತೆ. 2 ಇಂಟು 0 ಈಸ್ 0, 0 ಇಂಟು ಎನಿ ನಂಬರ್ ಈಸ್ ಆಲ್ವೇಸ್ 0 ಪ್ಲಸ್ 0 ಮೈನಸ್ ಎ ಈಸ್ ಈಕ್ವಲ್ಸ್ ಟು 5. ಸೊ ಮೈನಸ್ ಎ ಈಸ್ ಈಕ್ವಲ್ಸ್ ಟು 5 ಆಯಿತು. ಬಟ್ ನಮಗೆ ವ್ಯಾಲ್ಯೂ ಆಫ್ ಎ ಬೇಕು ಅಂದರೆ ಸೊ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ -5 ಆಗುತ್ತೆ. ಸೊ ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್, ಇಲ್ಲಿ ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್, ಎರಡು ಕಡೆ ಮೈನಸ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಆಗುತ್ತೆ, ಮೈನಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಸೈನ್ ಬರುತ್ತೆ. ಸೊ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗೆ -5 ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 10 ಏನು ಹೇಳಿದ್ದಾರೆ ನೋಡಿ, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಆ್ಯಂಡ್ ಫೈಂಡ್ ಇಟ್ಸ್ ವ್ಯಾಲ್ಯೂ ವೆನ್ ಎ ಈಸ್ ಈಕ್ವಲ್ಸ್ ಟು 5 ಎ ಈಸ್ ಈಕ್ವಲ್ಸ್ ಟು 5 ಆಗಿ ಬಿ ಈಸ್ ಈಕ್ವಲ್ಸ್ ಟು -3 ವ್ಯಾಲ್ಯೂ ಹಾಕಿದಾಗ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ನೋಡಿ ಏನು ಕೊಟ್ಟಿದ್ದಾರೆ, 2 ಆಫ್ a² ಪ್ಲಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿ ಕೊಟ್ಟಿದ್ದಾರೆ. ನೋಡಿ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, 2 ಆಫ್ a² ಪ್ಲಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿ. ಎ ಈಸ್ ಈಕ್ವಲ್ಸ್ ಟು 5 ಬಿ ಈಸ್ ಈಕ್ವಲ್ಸ್ ಟು -3 ಆದಾಗ ಈ ಎಕ್ಸ್ಪ್ರೆಷನ್ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಏನು ವರ್ಡ್ ಕೊಟ್ಟಿದ್ದಾರೆ, ಒಂದು ವರ್ಡ್ ಸಿಂಪ್ಲಿಫೈ ಅಂತ ಹೇಳಿದ್ದಾರೆ. ಸೊ 2ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡು ಬ್ರ್ಯಾಕೆಟನ್ನು ರಿಮೂವ್ ಮಾಡಿ ಏನಾಗುತ್ತೆ, 2 ಇಂಟು a² 2a² ಪ್ಲಸ್ 2 ಇಂಟು ಎ ಬಿ ಏನಾಯಿತು 2ab ಆಯಿತು ಪ್ಲಸ್ 3 ಮೈನಸ್ ಎ ಬಿ. ನೋಡಿ ಈ 2a² ಆ್ಯಸ್ ಇಟ್ ಈಸ್ ಇಟ್ಕೊತೀನಿ ಪ್ಲಸ್ 2ab, ಈ 2ab ಇಲ್ಲಿ ಎ ಬಿ ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಇದನ್ನು ಈ ಕಡೆ ಬರ್ಕೊತೀನಿ ಮೈನಸ್ ಎ ಬಿ ಆಗುತ್ತೆ, ಇದು ಪ್ಲಸ್ 3 ಇಲ್ಲ ಆಗುತ್ತೆ. ಸೊ 2a² 2a ಅಲ್ಲಿ ಇಲ್ಲಿ ಏನಿಲ್ಲ ಅಂದರೆ ಕೊಯಿಫಿಷಿಯಂಟ್ ಏನಿರುತ್ತೆ 1 ಇರುತ್ತೆ. 2ab ಅಲ್ಲಿ 1ab ಹೋದರೆ ಏನಾಯಿತು ಪ್ಲಸ್ 1ab, 1abನ ನಾವೇನಂತ ಪ್ಲಸ್ 3. ಸೊ 1abನ ನಾವೇನಂತ ಹೇಳಿ ಬರಿತೀವಿ, ಸಿಂಪ್ಲಿ 2a² ಪ್ಲಸ್ ಎ ಬಿ ಪ್ಲಸ್ 3 ಅಂತ ಹೇಳಿ ಬರಿತೀವಿ. ಇದು ಸಿಂಪ್ಲಿಫೈಡ್ ಫಾರ್ಮ್ ಆಯಿತು. ಸೊ ಇದು 1 ಅಂತ ಹೇಳಿ ತಗಂದರೆ ಪುಟ್ ಎ ಈಸ್ ಈಕ್ವಲ್ಸ್ ಟು 5 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು -3 ಇನ್ 1. ಈ 1ನಲ್ಲಿ ಎ ಈಸ್ ಈಕ್ವಲ್ಸ್ ಟು 5 ಬಿ ಈಸ್ ಈಕ್ವಲ್ಸ್ ಟು -3 ಹಾಕಿದಾಗ ಏನಾಗುತ್ತೆ ನೋಡಿ, 2a² ಪ್ಲಸ್ ಎ ಬಿ ಪ್ಲಸ್ 3 2 ಎ ಅಂದರೆ ಎಷ್ಟು ಹಾಕಿ ಹೇಳಿದ್ದಾರೆ 5² ಆಗುತ್ತೆ ಪ್ಲಸ್ ಎ ಅಂದರೆ 5 ಬಿ ಅಂದರೆ -3 ಪ್ಲಸ್ 3 ಆಯಿತು. ಸೊ 2 ಈ 5² ಅಂದರೆ 5 ಇಂಟು 5ಅನ್ನು 2 ಟೈಮ್ಸ್ 5 2s 10 ಅಲ್ಲ 5ಅನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿ 5 5s ಏನಾಯಿತು 25 ಆಯಿತು, ಇಲ್ಲಿ 25 ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ 5 3s 15 ಪ್ಲಸ್ 3. ಸೊ ಇಲ್ಲಿ ನೋಡಿ 25 ಆಯ್ತಲ್ವಾ. ಸೊ 25 2s ಏನಾಯಿತು 50 ಆಯಿತು, -15 ಪ್ಲಸ್ 3. ಸೊ ಇಲ್ಲಿ ನೋಡಿ, ಸೊ ಇದು ಪ್ಲಸ್ 50 ಪ್ಲಸ್ 3 ಇವೆರಡನ್ನು ಆ್ಯಡ್ ಮಾಡಿದರೆ ಏನಾಯಿತು ನಿಮಗೆ 53 ಆಯಿತು, -15 ಆಯಿತು. 53ಅಲ್ಲಿ 15ಅನ್ನು ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಈ ಕಡೆ ಬಾರೋ ತಗೊಂಡ್ರೆ ಇದು 13 ಆಯಿತು, ಇಲ್ಲಿ 4 ಆಯಿತು. 13ಅಲ್ಲಿ 5 ಹೋದರೆ ಎಷ್ಟು ಬರುತ್ತೆ ನಿಮಗೆ 8 ಬರುತ್ತೆ. ಸೊ 4ಅಲ್ಲಿ 1 ಹೋದರೆ ಎಷ್ಟಾಯಿತು 28 ಆಯಿತು. ದೇರ್ ಫೋರ್ 53ಅಲ್ಲಿ 15 ಹೋದರೆ ಎಷ್ಟು ಆನ್ಸರ್ ಬರುತ್ತೆ 28 ಬರುತ್ತೆ.